ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ HAL ಕಂಪನಿಯ ಬಿಸ್ನೆಸ್ ಮಾಡೆಲ್, ಕಂಪನಿಯ ಫಂಡಮೆಂಟಲ್ಸ್ ಯಾವ ರೀತಿಯಲ್ಲಿ ಇದೆ, ಹಾಗೆ HAL ನ ಆರ್ಡರ್ ಬುಕ್ ಯಾವ ರೀತಿಯಲ್ಲಿದೆ, ಹಾಗೆ ಫ್ಯೂಚರ್ ಔಟ್ಲುಕ್ ನ ಬಗ್ಗೆ ಕೂಡ ಡಿಸ್ಕಷನ್ಸ್ ಅನ್ನ ಮಾಡೋಣ. HAL ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಇನ್ವೆಸ್ಟರ್ಸ್ ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಯಾವಾಗ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಸ್ಟಾರ್ಟ್ ಆಯಿತು ಆ ಒಂದು ಟೈಮ್ ನಿಂದ HAL ನ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಡಿಫೆನ್ಸ್ ಕಂಪನಿಗಳು ಭಾರತದಲ್ಲಿ ಬೇಕಾದಂತಹ ಎಲ್ಲ ಡಿಫೆನ್ಸ್ ಐಟಮ್ಗಳನ್ನ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಮುಂಚೆ ನಾವು ಆ ಡಿಫೆನ್ಸ್ ಐಟಮ್ಸ್ಗಳನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಹಾಗೆ ಈಗ ಬೇರೆ ದೇಶಗಳಿಗೆ HAL ತಮ್ಮ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದಾರೆ. ಹಾಗೆ ಆ ಎಕ್ಸ್ಪೋರ್ಟ್ ವ್ಯಾಲ್ಯೂ ಕೂಡ 10 ಪಟ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇಂಡಿಯನ್ ಗೌರ್ಮೆಂಟ್ನ ಒಂದು ಸ್ಟ್ರಾಂಗ್ ಆಂಬಿಷಿಯಸ್ ಅಜೆಂಡಾ ಏನಿದೆ ಅದು HAL ಹಾಗೆ ಬೇರೆ ಡಿಫೆನ್ಸ್ ಕಂಪನಿಗಳಿಗೆ ಒಂದು ಸ್ಟ್ರಾಂಗ್ ಬೂಸ್ಟ್ ಅನ್ನ ಕೊಟ್ಟಿದೆ. HAL ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ HAL ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಇಂಡಿಯನ್ ಸ್ಟೇಟ್ ಓನ್ಡ್ ಏರೋಸ್ಪೇಸ್ ಕಂಪನಿ ಆಗಿರುತ್ತೆ. ಹಾಗೆ ಡಿಫೆನ್ಸ್ ಸೆಕ್ಟರ್ ನಲ್ಲಿ ದೊಡ್ಡ ಪಾತ್ರವನ್ನ ಪ್ಲೇ ಮಾಡುವಂತ ಕಂಪನಿ ಆಗಿರ್ತಾರೆ. ಈ ಕಂಪನಿ 1940ರಲ್ಲಿ ಪ್ರಾರಂಭವಾದಂತ ಕಂಪನಿ ಆಗಿರುತ್ತೆ. ಹಾಗೆ ವರ್ಲ್ಡ್ ನಲ್ಲೇ ಲಾರ್ಜೆಸ್ಟ್ ಹಾಗೆ ಓಲ್ಡೆಸ್ಟ್ ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ ಇವರು ಆಗಿರ್ತಾರೆ. ಇವರು 1942ರಿಂದ ಇಂಡಿಯನ್ ಏರ್ ಫೋರ್ಸ್ಗೆ ಬೇಕಾದಂತ ಎಲ್ಲ ಡಿಫೆನ್ಸ್ ಐಟಮ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. 2018ಕ್ಕೂ ಮುಂಚೆ ನಾವು ಬಹಳಷ್ಟು ಡಿಫೆನ್ಸ್ ಐಟಮ್ಸ್ ಗಳನ್ನ ಬೇರೆ ದೇಶಗಳಿಂದಾನೇ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಬಂದ ಮೇಲಿಂದ HAL ಎಲ್ಲ ರೀತಿಯ ಪ್ರಾಡಕ್ಟ್ಸ್ ಗಳನ್ನ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಇವರು 7 ಸ್ಟೇಟ್ಗಳಲ್ಲಿ ತಮ್ಮ ಪ್ರೊಡಕ್ಷನ್ ಸೆಂಟರ್ಗಳನ್ನ ಹೊಂದಿದ್ದಾರೆ. 20 ಪ್ರೊಡಕ್ಷನ್ ಸೆಂಟರ್ಸ್ ಇದೆ. ಹಾಗೇನೆ 10 R&D ಫೆಸಿಲಿಟಿಯನ್ನು ಕೂಡ HAL ಹೊಂದಿದ್ದಾರೆ. HAL ನ ಜರ್ನಿಯನ್ನ ಅಬ್ಸರ್ವ್ ಮಾಡೋದಾದ್ರೆ 1940ರಲ್ಲಿ ಕಂಪನಿ ಪ್ರಾರಂಭ ಆಗಿದ್ರು ಕೂಡ HAL ನ IPO ಮಾರ್ಕೆಟ್ ನಲ್ಲಿ ಲಾಂಚ್ ಆಗಿದ್ದು 2018ರಲ್ಲಿ. 2018ರಲ್ಲಿ ಇವರು IPO ನ ತಂದಾಗ IPO ಪ್ರೈಸ್ ₹1240 ಸೆಟ್ ಆಗಿತ್ತು. IPO ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದಾಗ ಬೇರೆ PSU ಸೆಕ್ಟರ್ ನ ಕಂಪನಿಗಳ ರೀತಿಯಲ್ಲಿ ಡಿಸ್ಕೌಂಟ್ ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 9% ಡಿಸ್ಕೌಂಟೆಡ್ ಲಿಸ್ಟಿಂಗ್ HAL ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ₹1000 ಕೆಳಗಡೆ HAL ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಯಿತು. ಕೋವಿಡ್ ಟೈಮ್ ವರೆಗೂ ಯಾವುದೇ ರೀತಿಯ ಒಂದು ಮೂವ್ಮೆಂಟ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಸೊ ಬಹಳಷ್ಟು ಜನ ಈ ಒಂದು IPO ನಿಂದ ಲಾಸ್ ಅನ್ನ ಮಾಡ್ಕೊಂಡಿದ್ರು. ಹಾಗೆ ಯಾರೆಲ್ಲ IPO ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಅವರು ಕೂಡ ಲಾಸ್ ನಲ್ಲಿ ಇದ್ರು. ಬಟ್ 2020ರ ಕೋವಿಡ್ ನ ನಂತರ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಈಗ HAL 3000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಆಕ್ಚುಲಿ HAL ನ ಪ್ರೈಸ್ 6000 ಇರಬೇಕಾಗಿತ್ತು. ಯಾಕೆಂದ್ರೆ IPO ತಂದಾಗ HAL ನ ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಈಗ HAL ನ ಫೇಸ್ ವ್ಯಾಲ್ಯೂ ₹5 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. 2021ರಲ್ಲಿ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇದ್ದಾಗ HAL ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ರು. ಆಗ HAL ನ ಸ್ಟಾಕ್ ಸ್ಪ್ಲಿಟ್ ಆಗಿತ್ತು. HAL ನ ಟೋಟಲ್ ಮಾರ್ಕೆಟ್ ಕ್ಯಾಪ್ 2 ಲಕ್ಷ ಕೋಟಿ ದಾಟಿದೆ. ಹಾಗೆ ರೀಸೆಂಟ್ ಆಗಿ 3132ರ ಹೈ ಅನ್ನ HAL ಟಚ್ ಮಾಡಿತ್ತು. ಸ್ಟಾಕ್ ನ PE 34ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದೇ ಇಂಡಸ್ಟ್ರಿ PE 71-72ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಬುಕ್ ವ್ಯಾಲ್ಯೂ ₹375. ಹಾಗೆ ಕಂಪನಿಯಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಡೆಟ್ ಇಲ್ಲ. ಕೇವಲ 37 ಲಕ್ಷದ ಡೆಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ಗೆ ಕಂಪೇರ್ ಮಾಡಿದಾಗ ಇದು ನೆಗ್ಲಿಜಿಬಲ್ ಡೆಟ್ ಆಗಿದೆ. ಹಾಗೆ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಕಂಪನಿ ರೀಸೆಂಟ್ ಟೈಮ್ ನಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ. 30ರ ಅರೌಂಡ್ ಅಲ್ಲಿ ROE ROCE ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ HAL ರೀಸೆಂಟ್ ಟೈಮ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಕಾಂಪಿಟೇಟರ್ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ನೋಡೋದಕ್ಕೆ ಸಿಗುತ್ತೆ. ಭಾರತ್ ಡೈನಾಮಿಕ್ಸ್ ಆಗಿರ್ಬೋದು, BML ಆಗಿರ್ಬೋದು, MTAR ಈ ಎಲ್ಲ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ HAL ನ PE ನಮಗೆ ಕಡಿಮೆ ಕಾಣಿಸುತ್ತೆ. ಭಾರತ್ ಡೈನಾಮಿಕ್ಸ್ 65ರ PE ಅಲ್ಲಿ ಟ್ರೇಡ್ ಆಗ್ತಿದೆ. BML 71ರ PE ಅಲ್ಲಿ ಟ್ರೇಡ್ ಆಗ್ತಿದೆ. MTAR 72ರ PE ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ HAL ನ PE 34ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ಸ್ ಅನ್ನ ಕೂಡ HAL ಪೇ ಮಾಡ್ತಾರೆ. ಇದೊಂದು PSU ಸೆಕ್ಟರ್ ನ ಕಂಪನಿ ಕೂಡ ಆಗಿರುತ್ತೆ. ಹಾಗೆ HAL ನ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇಯರ್ ಆನ್ ಇಯರ್ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಕಾಣಿಸಿದೆ. 2021ರ ನಂತರ ರೆವೆನ್ಯೂ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಪ್ರಾಫಿಟ್ಸ್ ಕೂಡ ಸಾಕಷ್ಟು ಇನ್ಕ್ರೀಸ್ ಆಗಿದೆ. 2017ರ ವೇಳೆಗೆ 2000 ಕೋಟಿ ಅರೌಂಡ್ ಅಲ್ಲಿ ಇಯರ್ಲಿ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗ್ತಿತ್ತು. ಅದು ಈಗ 6000 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟ್ರೈಲಿಂಗ್ 12 ಮಂತ್ಸ್ ಅಂದ್ರೆ ಕಳೆದ 12 ತಿಂಗಳಲ್ಲಿ ಅಂದ್ರೆ 4 ಕ್ವಾರ್ಟರ್ಗಳಲ್ಲಿ ಟೋಟಲ್ ಆಗಿ 6144 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ HAL ಡಿಕ್ಲೇರ್ ಮಾಡಿದರೆ. ಹಾಗೆ ಅರ್ನಿಂಗ್ ಪರ್ ಶೇರ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೇನೆ ಇವರ ಕೆಪೆಕ್ಸ್ ಪ್ಲಾನ್ ಗಳು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. 2020ರಿಂದ ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ ಗಳನ್ನ ಕಂಪನಿ ಅನೌನ್ಸ್ ಮಾಡ್ತಿದ್ದಾರೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ ನ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 785 ಕೋಟಿಯ ಕೆಪೆಕ್ಸ್ ಪ್ಲಾನ್ ಗಳು ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಸೊ ಈ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ಕೂಡ 2000 ಕೋಟಿಗೂ ಹೆಚ್ಚಿನ ಕೆಪೆಕ್ಸ್ ಅನ್ನ ಕಂಪನಿ ಮಾಡುವಂತ ಚಾನ್ಸಸ್ ಇದೆ. ಹಾಗೆ ಈ ಕೆಪೆಕ್ಸ್ ಪ್ಲಾನ್ ಗಳು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ತಮ್ಮ ಪ್ರೊಡಕ್ಷನ್ ಅನ್ನ ಲೇಟೆಸ್ಟ್ ಟೆಕ್ನಾಲಜಿಯ ಪ್ರಕಾರ ಅವರು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆದ್ರಿಂದ ಕೆಪೆಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ.
ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಿದಾಗ 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ ಪ್ರಮೋಟರ್ಗಳ ಬಳಿಯಲ್ಲಿ 75% ಸ್ಟೇಕ್ ಇತ್ತು. ಅದು ರೀಸೆಂಟ್ ಆಗಿ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕಳೆದ 4 ಕ್ವಾರ್ಟರ್ಗಳಿಂದ 71% ಸ್ಟೇಕ್ ಪ್ರಮೋಟರ್ಗಳ ಬಳಿಯಲ್ಲಿರುವುದು ಕಾಣಿಸುತ್ತೆ. ಹಾಗೆ FIIs ರೀಸೆಂಟ್ ಕ್ವಾರ್ಟರ್ಗಳಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಬಟ್ DIIs ಕಡೆಯಿಂದ ಶೇರ್ ಹೋಲ್ಡಿಂಗ್ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಪಬ್ಲಿಕ್ನ ಬಳಿಯಲ್ಲಿ 6%ಗೂ ಹೆಚ್ಚಿನ ಸ್ಟೇಕ್ ನಮ್ಗೆ ಇರೋದು ಕಾಣಿಸುತ್ತೆ. ಓವರ್ ಆಲ್ ಒಳ್ಳೆ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ HAL ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಹೆಚ್ಚಿನ ಒಂದು ಶೇರ್ಸ್ಗಳನ್ನ ಪ್ರಮೋಟರ್ಸ್ ಹೋಲ್ಡ್ ಮಾಡೋದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಸೊ HAL ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಹೊಂದಿದೆ. 2023ರ ಫಿನಾನ್ಷಿಯಲ್ ಇಯರ್ನ ಎಂಡ್ನ ವೇಳೆಗೆ ಅಂದ್ರೆ ಮಾರ್ಚ್ 2023ರ ವೇಳೆಗೆ 81,000 ಕೋಟಿಯಷ್ಟು ಆರ್ಡರ್ಸ್ ಅನ್ನ HAL ಹೊಂದಿದ್ರು. ಹಾಗೆ ರೀಸೆಂಟ್ ಟೈಮ್ ನಲ್ಲಿ ಬಹಳಷ್ಟು ಆರ್ಡರ್ಗಳು ಕೂಡ ಕಂಪನಿಗೆ ಸಿಕ್ಕಿದೆ. ಇವರು ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ರಾಕ್ಟ್ಸ್ ಗಳನ್ನ ಪಡ್ಕೊಳ್ಳೋದು ಅಷ್ಟೇ ಅಲ್ಲದೆ ರಿಪೇರ್ ಅಂಡ್ ಓವರ್ ಆಲ್ ಕಾಂಟ್ರಾಕ್ಟ್ಸ್ ಗಳನ್ನ ಕೂಡ ಪಡ್ಕೊಳ್ತಾರೆ. ಹಾಗೆ ಸ್ಪೇರ್ ಪಾರ್ಟ್ ಗಳನ್ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ಕೂಡ ಅಂಡರ್ಟೇಕ್ ಮಾಡ್ತಾರೆ. ಎಲ್ಲದರಿಂದ ಟೋಟಲ್ 81,784 ಕೋಟಿಯ ಆರ್ಡರ್ ಅನ್ನ HAL 2023ರ ಫಿನಾನ್ಷಿಯಲ್ ಇಯರ್ ನಲ್ಲಿ ಹೊಂದಿದ್ರು. ಈ ಒಂದು ಆರ್ಡರ್ ಬುಕ್ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಗ್ರೋ ಆಗುತ್ತೆ ಅಂತ ಬ್ರೋಕರೇಜ್ಗಳು ಎಸ್ಟಿಮೇಷನ್ ಅನ್ನ ಮಾಡಿದ್ದಾರೆ. 2026ರ ಫಿನಾನ್ಷಿಯಲ್ ಇಯರ್ನ ವೇಳೆಗೆ ಟೋಟಲ್ ಆರ್ಡರ್ ಬುಕ್ 3 ಟೈಮ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ 2 ಲಕ್ಷ ಕೋಟಿಗೂ ಹೆಚ್ಚಿನ ಒಂದು ಆರ್ಡರ್ ಬುಕ್ ಅನ್ನ HAL ಹೊಂದುವಂತ ಚಾನ್ಸಸ್ ಇದೆ. ಈಗ HAL ನ ಆರ್ಡರ್ ಬುಕ್ $10 ಬಿಲಿಯನ್ ಆಗಿದೆ. ಅದು $30 ಬಿಲಿಯನ್ 2026ರ ವೇಳೆಗೆ ಆಗುತ್ತೆ. ಹಾಗೆ 2028ರ ವೇಳೆಗೆ ಅದು $60 ಬಿಲಿಯನ್ ಆಗ್ಬೋದು ಅಂತ UBS ರೀಸೆಂಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಅಂದ್ರೆ 2028ರ ಕೊನೆ ವೇಳೆಗೆ ಇವರ ಟೋಟಲ್ ಆರ್ಡರ್ ಬುಕ್ ಏನಿದೆ 4,80,000 ಕೋಟಿ ಅರೌಂಡ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನೋದು UBS ನ ಒಂದು ವ್ಯೂ ಆಗಿರುತ್ತೆ. ಸೊ ಇದೇ ರೀತಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿ ಕಂಟಿನ್ಯೂ ಆದ್ರೆ ಕಂಪನಿಯ ಪ್ರಾಫಿಟ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಹಾಗೆ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಕೆಪೆಕ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಈಗ ಇವರು ವರ್ಷದಲ್ಲಿ 8 ತೇಜಸ್ ಏರ್ ಕ್ರಾಫ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಒಂದು ಕೆಪಾಸಿಟಿಯನ್ನ 2026ರ ವೇಳೆಗೆ 16ಕ್ಕೆ ತಗೊಂಡೋಗೋದು ಕಂಪನಿಯ ವ್ಯೂ ಆಗಿದೆ. ಹಾಗೆ 2028ರ ಫಿನಾನ್ಷಿಯಲ್ ಇಯರ್ನ ವೇಳೆಗೆ ಅದನ್ನ 24ಕ್ಕೆ ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ಸ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಹಾಗೆ ತಮ್ಮ ರೋಟರಿ ವಿಂಗ್ ಪ್ಲಾಟ್ಫಾರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ತುಮಕೂರಿನ ಗ್ರೀನ್ ಫೀಲ್ಡ್ ನಲ್ಲಿ ಕೂಡ ಹೆಚ್ಚಿನ ಒಂದು ಕೆಪೆಕ್ಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಓವರ್ ಆಲ್ ಒಳ್ಳೆ ಒಂದು ಕೆಪೆಕ್ಸ್ ಪ್ಲಾನ್, ಒಳ್ಳೆ ಒಂದು ಆರ್ಡರ್ ಬುಕ್ HAL ನ ಬಳಿಯಲ್ಲಿ ಇದೆ. ಹಾಗೆ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ HAL ಈಗ 3,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. UBS ರೀಸೆಂಟ್ ಆಗಿ Q3 ನ ನಂತರ 3,600ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. CLSA ಕಡೆಯಿಂದ 3,225ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಅಂದ್ರೆ 2024ರ ಕೊನೆ ವೇಳೆಗೆ ಈ ಒಂದು ಟಾರ್ಗೆಟ್ಸ್ ಅನ್ನ HAL ಅಚೀವ್ ಮಾಡಬಹುದು ಅಂತ 2 ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ನ ಔಟ್ಲುಕ್ ಅಂದ್ರೆ ಕಂಪನಿ ಫ್ಯೂಚರ್ ಅಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡಬಹುದು ಅಂತ ನಾವು ಅಬ್ಸರ್ವ್ ಮಾಡಿದಾಗ UBS ಬ್ರೋಕರೇಜ್ ನ ಪ್ರಕಾರ ಇವರ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಿದ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದೊಂದು PSU ಸೆಕ್ಟರ್ ನ ಕಂಪನಿ, ಆದ್ರಿಂದ ಗವರ್ಮೆಂಟ್ ನ ಪಾತ್ರ ತುಂಬಾನೇ ಮಹತ್ವ ಆಗಿರುತ್ತೆ. ರೀಸೆಂಟ್ ಗವರ್ಮೆಂಟ್ ಒಳ್ಳೆ ಒಂದು ಕೆಪೆಕ್ಸ್ ಪ್ಲಾನ್ ಗಳನ್ನ ಹೊಂದಿದ್ದಾರೆ. ಒಳ್ಳೆ ಒಂದು ಇನಿಷಿಯೇಟಿವ್ ಕೂಡ ಇದೆ. ಸೊ ಮುಂದೆ ಯಾವ ಒಂದು ಗವರ್ಮೆಂಟ್ ಫಾರ್ಮ್ ಆಗುತ್ತೆ, ಅವರ ಔಟ್ಲುಕ್ ಯಾವ ರೀತಿಯಲ್ಲಿ ಇರುತ್ತೆ, ಆ ಎಲ್ಲ ಕ್ವೆಶನ್ಸ್ಗಳು ಕೂಡ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಮತ್ತೆ BJP ರೂಲಿಂಗ್ಗೆ ಬಂದ್ರೆ HAL, ಭಾರತ್ ಡೈನಾಮಿಕ್ಸ್, BEL, BHEL ಈ ಎಲ್ಲ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಅಕಸ್ಮಾತ್ ಗವರ್ಮೆಂಟ್ ಚೇಂಜ್ ಆದ್ರೆ ಸೊ ಹೊಸದಾಗಿ ಫಾರ್ಮ್ ಆಗುವಂತ ಗವರ್ಮೆಂಟ್ ಡಿಫೆನ್ಸ್ ಸೆಕ್ಟರ್ಗೆ ಯಾವ ರೀತಿಯ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ, ಹೊಸ ಬಜೆಟ್ ನಲ್ಲಿ ಡಿಫೆನ್ಸ್ಗೆ ಯಾವ ರೀತಿಯ ಮಹತ್ವವನ್ನ ಕೊಡ್ತಾರೆ, ಅದರ ಬೇಸಿಸ್ ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗಬಹುದು. ಸೊ ಎಕ್ಸಾಕ್ಟ್ ಆಗಿ ಇದೇ ರೀತಿಯಲ್ಲಿ ಆಗುತ್ತೆ ಅಂತ ಯಾರಿಂದ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓವರ್ ಆಲ್ ಕಂಪನಿಯ ಪ್ರಾಫಿಟ್ಸ್, ಅವರ ಆರ್ಡರ್ ಬುಕ್ ಯಾವ ರೀತಿಯಲ್ಲಿ ಇದೆ, ವ್ಯಾಲ್ಯೂಷನ್ ಯಾವ ರೀತಿಯಲ್ಲಿ ಇದೆ, ಅದರ ಬೇಸಿಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಟೆಕ್ನಿಕಲಿ ಅಬ್ಸರ್ವ್ ಮಾಡಿದಾಗ 2830ರ ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ HALಗೆ ಇದೆ. ಈ ಒಂದು ಲೆವೆಲ್ ನಲ್ಲಿ HAL ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಕ್ಯುಮುಲೇಷನ್ಸ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ 3100 ರೀಸೆಂಟ್ ಆಗಿ ಹೈ ಏನ್ ನೋಡೋದಕ್ಕೆ ಸಿಕ್ಕಿತ್ತು, ಆ ಒಂದು ಲೆವೆಲ್ ನಲ್ಲಿ ರೆಸಿಸ್ಟೆನ್ಸ್ ಅನ್ನ ಸ್ಟಾಕ್ ಫೇಸ್ ಮಾಡುವಂತ ಚಾನ್ಸಸ್ ಇದೆ. ಸೊ ಆ ಒಂದು ಲೆವೆಲ್ ಅನ್ನ ಸಕ್ಸಸ್ಫುಲ್ ಆಗಿ ಹೋಲ್ಡ್ ಮಾಡ್ಕೊಂಡ್ರೆ 3200ರ ಟಾರ್ಗೆಟ್ಸ್ ಅನ್ನ HAL ಅಚೀವ್ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಸ್ಟಾಕ್ ಪ್ರೈಸ್ ನಲ್ಲಿ ಬಹಳಷ್ಟು ಗೇನ್ ಇದ್ದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಬರುತ್ತೆ. RSI 60ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಕೂಡ ಸ್ಟಾಕ್ ಓವರ್ ಬಾಟ್ ಝೋನ್ಗೆ ಹೋಗಿಲ್ಲ. RSI 70ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಅದು ಓವರ್ ಬಾಟ್ ಝೋನ್ ಆಗಿರುತ್ತೆ. ಸೊ ಆ ಒಂದು ಲೆವೆಲ್ಗೆ ಬಂದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಸೊ 2800 ಲೆವೆಲ್ ನಿಂದ ಅಕ್ಯುಮುಲೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ HAL ಡಿಫೆನ್ಸ್ ಸೆಕ್ಟರ್ ನಲ್ಲಿ ಒಳ್ಳೆ ಒಂದು ಬೆಟ್ ಆಗುತ್ತೆ. HAL ಕಂಪನಿಯ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳು, ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.